ಹೋಟೆಲ್ಸ್ ಮೇಲೆ ಆದಂತ ರೈಡ್, ಎಸ್ಪೆಷಲಿ 5 ಸ್ಟಾರ್ 3 ಸ್ಟಾರ್ ಫುಡ್ ಇಂಡಸ್ಟ್ರಿ ಮೇಲೆ ಭಾರಿ ನೆಗೆಟಿವ್ ಇಂಪ್ಯಾಕ್ಟ್ ಬಂದ್ಬಿಟ್ಟು ನಮ್ಮ ಸ್ಟೇಟ್ಗೆ ಅವಮಾನ ಆಗೋಯ್ತು. ಇಮ್ಯುನಿಟಿ ಬೂಸ್ಟ್ ಮಾಡೋದೇ ಸೌತ್ ಇಂಡಿಯಾ ಫುಡ್ ಅಂತಿತ್ತು. ಇವತ್ತು ಸೌತ್ ಇಂಡಿಯಾ ಫುಡ್ ಊಟ ಮಾಡಕ್ಕೆ ಎದುರ್ತಾವ್ರಿ ಬಿಕಾಸ್ ಆಫ್ ಒನ್ ರಾಂಗ್ ಡಿಸಿಷನ್, ಒನ್ ಸೆಲ್ಫಿಶ್ ಡಿಸಿಷನ್ ಮಾಡಿರೋದ್ರಿಂದ. ನಿಮ್ಗೋಸ್ಕರನೇ ನೀವು ನೆಟ್ಗಿಲ್ಲ ಅಂದ್ಬಿಟ್ಟು ಇನ್ಸ್ಪೆಕ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಫುಡ್ ಇನ್ಸ್ಪೆಕ್ಟರ್ಗಳು ಮತ್ತೆ FSSAI ಲೈಸೆನ್ಸ್ ಇವನ್ನೆಲ್ಲ ಸರ್ಕಾರ ಮಾಡ್ಕೊಂಡು ನಾಚಿಕೆ ಆಗಲ್ಲ. ಚೆಕ್ ಮಾಡ್ಬೇಕು, ಈ ತರ ಇರ್ಬೇಕು ಆ ತರ ಇರ್ಬೇಕು ಅಂತ ಅವ್ರು ಹೇಳ್ಬೇಕು. ಅವ್ರ ಬೈಕೆ ನೀವು ಮಾಡೋದು ಬೇಡ, ಆ ಬೈದನ್ನ ನಡೆಸ್ಬೇಕಾ? ಬೇಸಿಕ್ ಮಿನಿಮಮ್ ಅಲ್ರಿ. ಎಲ್ಲ ಹೋಟೆಲ್ ಒಂಥರ ಕಳ್ಳರ ತರ ನೋಡಕ್ ಮಾಡ್ಬಿಟ್ರಿ ನೀವು ಕೆಲವೊಬ್ರು ಮಾಡಿರೋ ಒಂದು ತಪ್ಪಿಂದ. ಬೇಕರಿ ಐಟಮ್ಸ್ ಆರ್ಗ್ಯಾನಿಕ್ ಮಾಡ್ಬಿಟ್ಟು ಹೆಂಗೆ ಇಮ್ಯುನಿಟಿ ಬೂಸ್ಟ್ ಮಾಡುವಂತದ್ದು ಪ್ರಾಡಕ್ಟ್ ಗಳು ಹೆಂಗ್ ತರೋದು ಅನ್ನೋದ್ರ ಬಗ್ಗೆ ಕರ್ನಾಟಕ ಬೇಕರಿ ಸ್ವೀಟ್ಸ್ ಅಂಡ್ ಕೆಫೆ ಅಸೋಸಿಯೇಷನ್ 5 ಸ್ಟಾರ್ ಹೋಟೆಲ್ ಎಕ್ಸ್ಪೈರಿ ಆಗಿರುವಂತದ್ದು ಬೇಕರಿ ಪ್ರಾಡಕ್ಟ್ಸ್ ಇಟ್ಟಿದ್ದೀರಾ ಅಂದ್ರೆ ಎಷ್ಟು ನೋವಾಗುತ್ತೆ. ಪ್ರಸಾದ ಕ್ಷೇತ್ರ ಅಂತ ನಾನು ಶುರು ಮಾಡಿದೆ. ಆ ಕಾನ್ಸೆಪ್ಟ್ ನ ನೋಡ್ಬಿಟ್ಟು ಇವತ್ತೇನಾಗಿದೆ, ಅದೇ ಕಾನ್ಸೆಪ್ಟ್ ಅಲ್ಲಿ ದೇವ್ರ ಹೆಸರು ಬಿಸ್ನೆಸ್ ಶುರು ಆಗ್ಬಿಟ್ಟಿದೆ. ಅಲ್ಲಿಂದ ಎಷ್ಟೊಂದು ಜನ ಊಟ ಮಾಡ್ಕೊಂಡು ಹೋದವರು ಡೆವಲಪ್ಮೆಂಟ್ ಆಗಿದೆ, ಆರೋಗ್ಯ ಚೆನ್ನಾಗಿದೆ ಅಂದ್ಬಿಟ್ಟು ರೆಗ್ಯುಲರ್ ಆಗಿ ವಿಸಿಟ್ ಆಗ್ತಿದ್ದಾರೆ. ರುಚಿನೂ ಅದ್ಭುತವಾಗಿದೆ. ಇದು ನಾನು ಮಾಡಿರುವಂತದ್ದು. ನೀವೇನ್ ಮಾಡ್ತಿದ್ದೀರಾ ಯೋಚನೆ ಮಾಡಿ. ಜನ ಬರೋದು ನಿಮ್ಮ ಬ್ರ್ಯಾಂಡ್ ನೋಡಿ ಬರ್ಬೋದು, ನಂಬು ಬರ್ಬೋದು. ಒಂದು ಸಲಿ ಮೋಸ ಹೋದ್ರೆ ತಿರುಗು ನೋಡಲ್ಲ ಅವರು.